ಇಪಿಎಫ್ಒ ಇಪಿಎಸ್ 95 ರು 9,000 ಪಿಂಚಣಿ ಸರ್ಕಾರದಿಂದಲೇ ಮಹತ್ವದ ಮಾಹಿತಿ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇಪಿಎಫ್ಒ ನೌಕರ ಭವಿಷ್ಯ ಸಂಸ್ಥೆಯ 1995ರ ನೌಕರ ಪಿಂಚಣಿ ಯೋಜನೆ ಇಪಿಎಸ್ 95ರ ಅಡಿಯಲ್ಲಿ ಸದ್ಯ ಪಡೆಯುತ್ತಿರುವ ರು 1,000 ಕನಿಷ್ಠ ಪಿಂಚಣಿಯನ್ನು ರು 7,500ಕ್ಕೆ ಹೆಚ್ಚಳ ಮಾಡುವಂತೆ ಪಿಂಚಣಿದಾರರು ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದಾರೆ. ಏತನ್ಮಧ್ಯೆ ಮೋದಿ ಸರ್ಕಾರ ಇಪಿಎಸ್ 95 ಅಡಿಯಲ್ಲಿ ರು 9,000 ಪಿಂಚಣಿ ಬಗ್ಗೆ ಮಹತ್ವದ ಮಾಹಿತಿಯನ್ನು ಬಿಚ್ಚಿಟ್ಟಿದೆ. 1995ರ ನೌಕರ ಪಿಂಚಣಿ ಯೋಜನೆ ಅಡಿಯಲ್ಲಿ ರು 9,000ಕ್ಕಿಂತ ಕಡಿಮೆ ಪಿಂಚಣಿ ಪಡೆಯುತ್ತಿರುವ ಸಕ್ರಿಯ ಸದಸ್ಯ ಪಿಂಚಣಿದಾರರ ಒಟ್ಟು ಸಂಖ್ಯೆ 47.04 ಲಕ್ಷ ಎಂದು ಇತ್ತೀಚೆಗೆ ಸರ್ಕಾರ ಸಂಸತ್ತಿನಲ್ಲಿ ಮಾಹಿತಿ ಬಹಿರಂಗಪಡಿಸಿದೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಡ್ಯಾಶ್ಬೋರ್ಡ್ ಪ್ರಕಾರ ಇಪಿಎಸ್ 95ರ ಅಡಿಯಲ್ಲಿ ಪ್ರಸ್ತುತ ಒಟ್ಟು 82,11,182 ಪಿಂಚಣಿದಾರರಿದ್ದು, ಅವರಲ್ಲಿ 47,04,270 ಪಿಂಚಣಿದಾರರು ಮಾತ್ರ ಇಪಿಎಸ್ 95 ಅಡಿಯಲ್ಲಿ ರು 9,000ಕ್ಕಿಂತ ಕಡಿಮೆ ಪಿಂಚಣಿ ಪಡೆಯುತ್ತಿದ್ದಾರೆ. ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಲೋಕಸಭೆಗೆ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. 1995ರ ನೌಕರರ ಪಿಂಚಣಿ ಯೋಜನೆಯು ನಿರ್ದಿಷ್ಟ ಕೊಡುಗೆ, ನಿರ್ದಿಷ್ಟ ಪ್ರಯೋಜನ ಸಾಮಾಜಿಕ ಭದ್ರತಾ ಯೋಜನೆಯಾಗಿದೆ. ಈ ಯೋಜನೆಯಡಿ ಕನಿಷ್ಠ ಪಿಂಚಣಿಯನ್ನು ತಿಂಗಳಿಗೆ 1,000ದಿಂದ ರು 7,500ಕ್ಕೆ ಹೆಚ್ಚಿಸಲು ಕಾರ್ಮಿಕ ಸಂಘಗಳು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳು ಸೇರಿದಂತೆ ವಿವಿಧ ಪಾಲುದಾರರಿಂದ ಪ್ರಾತಿನಿಧ್ಯಗಳನ್ನು ಸ್ವೀಕರಿಸಲಾಗಿದೆ. ನೌಕರರ ಪಿಂಚಣಿ ನಿಧಿಯ ಮೂಲ ನಿಧಿಯು ಉದ್ಯೋಗದಾತರು ವೇತನದ 8.33% ಕೊಡುಗೆಗಳನ್ನು ಮತ್ತು ತಿಂಗಳಿಗೆ ರು 15,000ವರೆಗಿನ ವೇತನದ ಮೇಲೆ ಕೇಂದ್ರ ಸರ್ಕಾರದಿಂದ 1.16% ಕೊಡುಗೆಯನ್ನು ಒಳಗೊಂಡಿದೆ. ಯೋಜನೆಯಡಿಯಲ್ಲಿನ ಎಲ್ಲ ಪ್ರಯೋಜನಗಳನ್ನು ಈ ನಿಧಿಯಿಂದ ಪಾವತಿಸಲಾಗುತ್ತದೆ. ಸರ್ಕಾರವು ಇಪಿಎಸ್ 95 ಅಡಿಯಲ್ಲಿ ಪಿಂಚಣಿದಾರರಿಗೆ ತಿಂಗಳಿಗೆ ಕನಿಷ್ಠ 1,000 ಪಿಂಚಣಿಯನ್ನು ಬಜೆಟ್ ಬೆಂಬಲದ ಮೂಲಕ ನೀಡುತ್ತಿದೆ. ಇದು ಕೇಂದ್ರ ಸರ್ಕಾರವು ಇಪಿಎಫ್ಒಗೆ ನೀಡುವ ವೇತನದ 1.16% ಕೊಡುಗೆಗೆ ಹೆಚ್ಚುವರಿಯಾಗಿದೆ ಎಂದು ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ಭಾರತ ಸರ್ಕಾರವು 1952ರ ಇಪಿಎಫ್ ಯೋಜನೆ, ಇಪಿಎಸ್ 95 ಮತ್ತು ಇಡಿಎಲ್ಐ ಯೋಜನೆಗಳ ಮೂಲಕ ಬಲವಾದ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ಒದಗಿಸಲು ಬದ್ಧವಾಗಿದೆ. ಆಯಾ ನಿಧಿಗಳ ಸುಸ್ಥಿರತೆ ಮತ್ತು ಭವಿಷ್ಯದ ಹೊಣೆಗಾರಿಕೆಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. 1995ರ ಇಪಿಎಸ್ನ ಪ್ಯಾರಾಗ್ರಾಫ್ 32ರ ಅಡಿಯಲ್ಲಿ ಕಡ್ಡಾಯಗೊಳಿಸಿದಂತೆ ನಿಧಿಯ ದೀರ್ಘಕಾಲೀನ ಕಾರ್ಯಸಾಧ್ಯತೆಯನ್ನು ನಿರ್ಧರಿಸಲು ಕೊಡುಗೆಗಳಿಂದ ನಿರೀಕ್ಷಿತ ಒಳಹರಿವು ಮತ್ತು ಪ್ರಯೋಜನಗಳಾಗಿ ಹೊರಹರಿವುಗಳನ್ನು ಪರಿಗಣಿಸಿ ಇಪಿಎಸ್ ಕನಿಷ್ಠ ಪಿಂಚಣಿಯನ್ನು ಪರಿಷ್ಕರಿಸಲಾಗುವುದು ಎಂದು ಸಂಸತ್ತಿನಲ್ಲಿ ಭರವಸೆ ನೀಡಿದ್ದಾರೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.